ನಮಸ್ಕಾರ. ದುರಂಧರ್ ಚಿತ್ರದ ಟ್ರೇಲರ್ ಸಖತ್ ಸದ್ದು ಮಾಡ್ತಿದೆ ಅಲ್ವಾ? ನೋಡೋಕೆ ಹೈ ಸ್ಪೀಡ್ ಆಕ್ಷನ್ ಸೀನ್ಗಳು, ಪವರ್ಫುಲ್ ಡೈಲಾಗ್ಗಳು, ಆದ್ರೆ ಅದರ ಹಿಂದೆ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಥೆನೇ ಇದೆ. ಸರಿ, ಹಾಗಾದ್ರೆ ಬನ್ನಿ, ಈ ಟ್ರೇಲರ್ನ ತುಣುಕುಗಳನ್ನೆಲ್ಲ ಒಂದೊಂದಾಗಿ ಜೋಡಿಸಿ ಅದರ ಹಿಂದಿರೋ ಕಥೆ ಏನು ಅಂತ ಒಟ್ಟಿಗೆ ನೋಡೋಣ. ಭಾರತವನ್ನ 1000 ಗಾಯಗಳಿಂದ ರಕ್ತಸಿಕ್ತಗೊಳಿಸಬೇಕು. ಇದು ಕೇವಲ ಒಂದು ಡೈಲಾಗ್ ಅಲ್ಲ, ಇದು ಇಡೀ ಕಥೆಯ ಅಡಿಪಾಯ. ಈ ಒಂದು ವಾಕ್ಯದ ಸುತ್ತಾನೆ ಇಡೀ ಸಂಘರ್ಷದ ಜಾಲವನ್ನ ಹೆಣೆಯಲಾಗಿದೆ. ಓಕೆ, ಈ ಅಪಾಯದ ಆಳಕ್ಕೆ ಇಳಿಬೇಕು ಅಂದ್ರೆ ಮೊದಲು ಅದರ ಬೇರು ಎಲ್ಲಿದೆ ಅಂತ ನೋಡ್ಬೇಕು. ಎಲ್ಲದಕ್ಕೂ ಮೂಲ ಒಂದು ಯುದ್ಧದ ನಂತರ ಉಳಿದು ಹೋದ ಕರಾಳ ನೆರಳು. ನೋಡಿ, 1971ರಲ್ಲಿ ಯುದ್ಧ ಮುಗಿತು. ಆದ್ರೆ ಪಾಕಿಸ್ತಾನದಲ್ಲಿ ಒಂದು ರೀತಿ ಕತ್ತಲೆ ಕವಿದ ವಾತಾವರಣ ಶುರುವಾಗಿತ್ತು. ಆ ಸೋಲಿನಿಂದ ಬಂದ ಹತಾಶೆ, ಅವಮಾನ ಅದು ಸುಮ್ಮನೆ ಕೂರ್ಲಿಲ್ಲ. ಬದಲಿಗೆ ಒಂದು ಹೊಸ, ಇನ್ನೂ ಅಪಾಯಕಾರಿ ಕುತಂತ್ರದ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟು. ನಮ್ಮ ಖಳನಾಯಕರಿಗೆ ಸ್ಫೂರ್ತಿ ಸಿಕ್ಕಿದ್ದೇ ಇಲ್ಲಿಂದ. ಹೌದು, ಆ ಒಂದು ಐತಿಹಾಸಿಕ ಘಟ್ಟದಲ್ಲಿ ಹುಟ್ಕೊಂಡಿದ್ದೇ ಈ ಕಥೆಯ ಅತಿ ದೊಡ್ಡ ಬೆದರಿಕೆ, 1000 ಗಾಯಗಳ ಸಿದ್ಧಾಂತ. ಏನಿದು ಅಂತ ಈಗ ವಿವರವಾಗಿ ನೋಡೋಣ ಬನ್ನಿ. ಹಾಗಾದ್ರೆ ಏನಿದು 1000 ಗಾಯಗಳ ಸಿದ್ಧಾಂತ ಅಂದ್ರೆ? ಇದು ನೇರವಾಗಿ ಯುದ್ಧ ಮಾಡುವ ತಂತ್ರ ಅಲ್ಲ. ಬದಲಿಗೆ ಒಂದು ದೊಡ್ಡ ಶತ್ರು ರಾಷ್ಟ್ರವನ್ನ ನಿಧಾನವಾಗಿ ಸಂಗ ದಾಳಿಗಳ ಮೂಲಕ ಮತ್ತೆ ಮತ್ತೆ ಚುಚ್ಚಿ ಕಾಲಕ್ರಮೇಣ ದುರ್ಬಲಗೊಳಿಸೋದು. ಒಂಥರ ನಿಧಾನವಾಗಿ ಕೊಲ್ಲುವ ವಿಷ ಇದ್ಹಾಗೆ. ಈ ಸಿದ್ಧಾಂತದ ಕ್ರೂರತೆ ಎಂದದ್ ಗೊತ್ತಾ? ಈ ಒಂದು ಡೈಲಾಗ್ ಕೇಳಿ. ಅವನ ದೇಹದ ಮೇಲಿರೋ ಈ 1000 ಸಣ್ಣ ಸಣ್ಣ ಗಾಯಗಳ ಹಾಗೆ ಆ ದೇಶದ ಗತಿಯನ್ನ ಇದಕ್ಕಿಂತ ಹೀನಾಯ ಮಾಡ್ತೀನಿ. ಕೇಳಿದ್ರಲ್ಲ? ಇದ್ರಿಂದ ಒಂದಂತೂ ಸ್ಪಷ್ಟ, ಇದು ಬರೀ ಒಂದು ಮಿಲಿಟರಿ ಸ್ಟ್ರಾಟಜಿ ಅಲ್ಲ, ಇದು ಪಕ್ಕಾ ವೈಯಕ್ತಿಕ ಸೇಡು. ಸರಿ, ಈ ಸಿದ್ಧಾಂತದ ಬಗ್ಗೆ ಗೊತ್ತಾಯ್ತು. ಆದ್ರೆ ಇದನ್ನ ಕಾರ್ಯರೂಪಕ್ಕೆ ತರೋರ್ಯಾರು? ಆ ಭಯೋತ್ಪಾದನೆಯ ಜಾಲದ ಹಿಂದಿರೋ ಮುಖಗಳ್ಯಾವು? ನೋಡೋಣ. ಹಾಗಾದ್ರೆ ಯಾರು ಈ ಭಯದ ಜಾಲದ ಹಿಂದಿರೋದು? ಮೊದಲನೇ ಹೆಸರು ಮೇಜರ್ ಇಕ್ಬಾಲ್, ISI. ಇವನೇ ಈ ಇಡೀ ಆಟದ ಮಾಸ್ಟರ್ ಮೈಂಡ್. ಅವನ ಪವರ್ ಎಷ್ಟಿದೆ ಅಂದ್ರೆ, ಅವನ ಅನುಮತಿಯಿಲ್ಲದೆ ಪಾಕಿಸ್ತಾನ ಸರ್ಕಾರದಲ್ಲಿ ಒಂದು ಹಕ್ಕಿಯೂ ರೆಕ್ಕೆ ಬಡಿಯೋಕ್ಕಾಗಲ್ಲ. ಅಂದ್ರೆ ಯೋಚ್ನೆ ಮಾಡಿ. ಮುಂದಿನವನು ರೆಹಮಾನ್ ಡಕಾಯತ್. ಇವನದ್ದು ಮಾತಲ್ಲ, ಬರೀ ಕ್ರೌರ್ಯ, ಅಮಾನವೀಯತೆಗೆ ಇನ್ನೊಂದು ಹೆಸರು. ಆ 1000 ಗಾಯಗಳ ಸಿದ್ಧಾಂತಕ್ಕೆ ಒಂದು ದೇಹ ಕೊಟ್ರೆ ಅದು ಇವನೇ. ಆದ್ರೆ ಈ ಗ್ಯಾಂಗ್ನಲ್ಲಿ ಇನ್ನೊಬ್ಬ ವಿಚಿತ್ರವಾದ, ಅಷ್ಟೇ ಅಪಾಯಕಾರಿ ಪಾತ್ರ ಇದೆ, ಚೌಧರಿ ಅಸ್ಲಂ. ಅವನ ಬಗ್ಗೆ ಇರೋ ವರ್ಣನೆ ಕೇಳಿದ್ರೆ ಸಾಕು. ಯಾವಾಗ್ಲೂ ಒಮ್ಮೆ ಒಂದು ದೆವ್ವ ಮತ್ತೆ ಜಿನ್ ಅದ್ಭುತವಾಗಿ ಒಂದಾದ್ವು. 9 ತಿಂಗಳ ನಂತರ ಬಂದ ಫಲಿತಾಂಶಕ್ಕೆ ಚೌಧರಿ ಅಸ್ಲಂ ಅಂತ ಹೆಸರಿಟ್ರು. ವಾವ್! ಇನ್ನು ಹೇಳ್ಬೇಕಾ ಇವನೆಂತ ವಿನಾಶಕಾರಿ ಅಂತ? ಸರಿ, ಇದು ಕತ್ಲೆ ಭಾಗ ಆಯ್ತು. ಈಗ ಈ ಕತ್ಲೆಯನ್ನ ಎದುರಿಸೋಕೆ ಬರೋ ಬೆಳಕಿನ ಕಡೆ ನೋಡೋಣ. ಅಂದ್ರೆ ಭಾರತದ ಕೌಂಟರ್ ಮಿಷನ್ ಏನು, ಅವರ ಪ್ಲಾನ್ ಏನು? ಭಾರತದ ಸ್ಟ್ರಾಟಜಿ ತುಂಬಾ ಸಿಂಪಲ್, ಆದ್ರೆ ಪವರ್ಫುಲ್. ಈ ಡೈಲಾಗ್ ಕೇಳಿ. ಸರ್, ಒಂದು ಪಂಚ್ ಕೊಡೋಕೆ ಮೊದ್ಲು ಮುಷ್ಟಿ ಕಟ್ಬೇಕು. ಎಷ್ಟು ನಿಜ ಅಲ್ವಾ? ಚದರಿ ಹೋಗಿರೋ ಶಕ್ತಿಯಿಂದ ಪ್ರಯೋಜನ ಇಲ್ಲ. ಎಲ್ಲರೂ ಒಂದಾಗಿ ಒಂದೇ ಗುರಿಯತ್ತ ಗಮನ ಇಡಬೇಕು ಅನ್ನೋದು ಇದರ ಅರ್ಥ. ಹಾಗಾದ್ರೆ ಎರಡೂ ಕಡೆಯ ಪ್ಲಾನ್ಗಳನ್ನ ಅಕ್ಕಪಕ್ಕ ಇಟ್ಟು ನೋಡಿದ್ರೆ, ನೋಡಿ, ಒಂದು ಕಡೆ ಪಾಕಿಸ್ತಾನದ ಗುರಿ 1000 ಗಾಯಗಳನ್ನ ಕೊಟ್ಟು ನಿಧಾನವಾಗಿ ಸಾಯಿಸೋದು. ಆದ್ರೆ ಭಾರತದ ಗುರಿ ಅದಕ್ಕೆ ತದ್ವಿರುದ್ಧ. ಪಾಕಿಸ್ತಾನದಲ್ಲಿರೋ ಭಯೋತ್ಪಾದನೆಯ ಬೇರಿಗೆ ಲಗ್ಗೆ ಇಟ್ಟು ಅದನ್ನ ಬುಡ ಸಮೇತ ಕಿತ್ತಾಕೋದು. ಇದೊಂಥರ ಸರ್ಜಿಕಲ್ ಸ್ಟ್ರೈಕ್ ತಂತ್ರ. ಇದು ಬರೀ ಫಿಸಿಕಲ್ ವಾರ್ ಅಲ್ಲ, ಇದೊಂಥರ ಸೈಕಲಾಜಿಕಲ್ ವಾರ್. ಈ ಮಿಷನ್ನ ಗುರಿ ಎಷ್ಟು ಆಳವಾಗಿದೆ ಅಂತ ಈ ಮಾತು ಹೇಳುತ್ತೆ. ಅವರು ಕನ್ಸಿನಲ್ಲೂ ಇಂಡಿಯಾಗೆ ಕೆಟ್ಟದ್ದು ಬಯಸಿದ್ರೆ ಆ ಕನ್ಸಲ್ಲೋ ನಾವೇ ಕಾಣಿಸ್ಬೇಕು. ಅಬ್ಬಾ! ಅಂದ್ರೆ ಶತ್ರುಗಳನ್ನ ಸೋಲಿಸೋದು ಮಾತ್ರ ಅಲ್ಲ, ಅವರ ಯೋಚನಾ ಲಹರಿಯನ್ನೇ ಹಿಡಿತಟ್ಟೆ ತಗೋಬೇಕು ಅನ್ನೋದು ಪ್ಲಾನ್. ಸರಿ, 2 ಬಲಿಷ್ಠ ಶಕ್ತಿಗಳು, ತಮ್ಮದೇ ಆದ ಪ್ಲಾನ್ಗಳು. ಹೀಗಿದ್ದಾಗ ಕೊನೆಗೇನಾಗತ್ತೆ? ಸಂಘರ್ಷ, ಕ್ಲೈಮ್ಯಾಕ್ಸ್. ಈಗ ಅದರ ಬಗ್ಗೆ ನೋಡೋಣ. ಈ ಯುದ್ಧ ಎಷ್ಟು ಪರ್ಸನಲ್ ಆಗಿದೆ ಅನ್ನೋದಕ್ಕೆ ಈ ಬೆದರಿಕೆನೇ ಸಾಕ್ಷಿ. ನನ್ನ ಬೆನ್ನಿಗೆ ಚೂರಿ ಹಾಕಿದ್ರೆ ನಿನ್ನನ್ನ ಸಾಯಿಸೋಕು ಮುಂಚೆ ನಿನ್ನನ್ನ ವಿಧುರನನ್ನಾಗಿ ಮಾಡ್ತೀನಿ. ಇದು ಬರೀ ದೇಶಗಳ ನಡುವಿನ ಯುದ್ಧ ಅಲ್ಲ, ವ್ಯಕ್ತಿಗಳ ನಡುವಿನ ದ್ವೇಷವೂ ಹೌದು ಅಂತ ಸ್ಪಷ್ಟವಾಗತ್ತೆ. ಇದೆಲ್ಲದರ ನಡುವೆ ಕಥಾನಾಯಕನ ಒಂದು ಮಾತು ಬರುತ್ತೆ. ಮೊದಲು ಅರ್ಧ ಮಾತ್ರ ಕೇಳೋಣ. ನಿಮ್ದೆಲ್ಲ ಪಟಾಕಿ ಆಟ ಮುಗಿದಿದ್ರೆ, ಆ ಮಾತುಗಳಿರೋ ಧೈರ್ಯ,
ಆ ಆತ್ಮವಿಶ್ವಾಸ, ಎದುರಾಳಿಗಳನ್ನ ಕೇವಲವಾಗಿ ನೋಡೋ ಆ ರೀತಿ ಟೆನ್ಷನನ್ನ ಇನ್ನೊಂದು ಲೆವೆಲಿಗೆ ತಗೊಂಡೋಗುತ್ತೆ. ಈಗ ನಾನು ಈ ಇಡೀ ಜಾಗವನ್ನೇ ಸ್ಫೋಟಿಸೋ ಟೈಮ್ ಅಷ್ಟೇ. ಆ ಮಾತಿನೊಂದಿಗೆ ಎಲ್ಲ ಸೀಕ್ರೆಟ್ ಆಪರೇಷನ್ಗಳು ಮುಗಿದು ಫೈನಲ್ ಶೋಡೌನ್ ಶುರುವಾಗುತ್ತೆ ಅನ್ನೋ ಸಿಗ್ನಲ್ ಸಿಗುತ್ತೆ. ಹಾಗಾದ್ರೆ ಎಲ್ಲವನ್ನೂ ಒಟ್ಟಾಗಿ ನೋಡಿದ್ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಒಂದು ಮಿಷನ್ ಇಷ್ಟೊಂದು ಪರ್ಸನಲ್ ಆದಾಗ ಸರಿ ಮತ್ತು ತಪ್ಪುಗಳ ನಡುವೆ ಒಂದು ಗೆರೆ ಇರುತ್ತಾ? ಆ ಗೆರೆಯನ್ನ ಎಲ್ಲಿ ಎಳೆಯೋಕ್ ಸಾಧ್ಯ? ಈ ಪ್ರಶ್ನೆ ಈ ಕಥೆಯನ್ನ ಕೇವಲ ಒಂದು ಆಕ್ಷನ್ ಥ್ರಿಲ್ಲರ್ ಆಗಿ ಉಳಿಸಿದೆ ಅದರಾಚೆಗೂ ಯೋಚನೆ ಮಾಡುವಂತೆ ಮಾಡುತ್ತೆ.